ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತು ನಿಮ್ಮ ರಘುರಾಮ್ ಬಂದಾಯಿತು. ಸಿನಿಮಾ ಸರಸ್ವತಿಯಲ್ಲಿ ಗುರಿ ಮುಟ್ಟಿದ ಒಂದು ಖುಷಿ, ಹೆಮ್ಮೆ ಎಲ್ಲ ಮತ್ತೊಮ್ಮೆ ಕಾರಣಕರ್ತರು ನೀವೇ. ಎಲ್ಲ ನನ್ನ ಪ್ರೇಕ್ಷಕ ಪ್ರಭುಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು, ಧನ್ಯವಾದಗಳು. ಸಿಕ್ಕಿದ್ದಾರೆ ಸುಧೀಂದ್ರ ಸರ್ ಅವರ ಕುಟುಂಬ. ನಾನು ಆಗಲೇ ತಿಳಿಸ್ದಂಗೆ ಅಳಿಯ ಶೇಖರ್ ಅವರು, ನಾನು ನಿನ್ನೆ ಎಪಿಸೋಡನ್ನು ಹೇಳಿದ್ದೆ, ಮೆಸೇಜ್ ಮಾಡಿದರು. ನಂತರ ನನ್ನ ಜೊತೆ ಫೋನಲ್ಲಿ ಸುಧೀಂದ್ರ ಸರ್ ಅವರ ಅಳಿಯ ಶ್ರೀ ಶೇಖರ್ ಅವರು ಹಾಗೂ ಅವರ ಮಗಳು ಸಹನಾ ಮೇಡಮ್ ಅವರು ಮಾತಾಡಿದರೆ ಏನೇನು ಮಾತಾಡಿದ್ರು ಎಲ್ಲವೂ ನಿಮ್ಮ ಮುಂದೆ. ಇಂಟರ್ವ್ಯೂ ಕೂಡ ಕೇಳಿದೆ, ಅದಕ್ಕೆ ಏನು ಹೇಳಿದ್ರು, ಅವರ ತಾಯಿಯವರು ಎಲ್ಲಿದ್ದಾರೆ, ಎಲ್ಲನೂ ಮಾತಾಡಿದರೆ ಆ ನೇರ ಮಾತುಗಳು ಈಗ ನಿಮ್ಮ ಮುಂದೆ. ಹಲೋ ಶೇಖರ್ ಸರ್, ನಮಸ್ಕಾರ. ರಘುರಾಮ್ ಮಾತಾಡ್ತಾ ಇದ್ದೀನಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ತುಂಬಾ ಹುಡುಕಾಟ ನಡೆಸ್ತಿದ್ದೆ ನಿಮ್ಮ ಫಾದರ್ ಇನ್ ಲಾ ಅವ್ರ ಬಗ್ಗೆ ನಾನು ಮಾಡೋದಕ್ಕೆ. ಥ್ಯಾಂಕ್ ಯು ಫಾರ್ ರೀಚಿಂಗ್ ಮಿ ಔಟ್ ಸರ್. ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು. ಅಲ್ಲ, ನಿಮಗೆ ಫಸ್ಟ್ ಧನ್ಯವಾದಗಳು. ಆಕ್ಚುಲಿ ನೀವು ಅಷ್ಟು ಕಾಳಜಿ ತಗೊಂಡು ಎರಡೆರಡು ವಿಡಿಯೋ ಹಾಕಿದ್ರಿ. ಈಗ ಜಸ್ಟ್ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ವಿ, ತುಂಬಾ ಸಂತೋಷ ಆಯ್ತು. ನಾನ್ ನನ್ನ ಹೆಂಡತಿ ಜೊತೆಗೆ ಮಾತಾಡ್ದೆ. ಇದು ಒಂದು ಒಳ್ಳೆ ಅಟ್ಲೀಸ್ಟ್ ನಿಮ್ ತಂದೆಗೆ ನೆನೆಸ್ಕೊಂಡು ಸಂಬಡಿ ಈಸ್ ಕಮಿಂಗ್ ಬ್ಯಾಕ್ ಅಂತ. ನಿಮ್ದು ಬಹಳ ಬೇರೆ ಇದನ್ನೆಲ್ಲ ನೋಡಿದೀವಿ. ಆಕ್ಚುಲಿ ನಿಮ್ಮ ಎಲ್ಲಾ ಪ್ರತಿಯೊಂದು ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇರೋದನ್ನೆಲ್ಲ ನೋಡಿದೀವಿ ಯೂಟ್ಯೂಬ್ ಅಲ್ಲಿ. ಸೊ ನನ್ ಹೆಂಡತಿನೂ ಒಂದ್ಸತಿ ಹೇಳ್ತಾ ಇದ್ಲು, ನಮ್ಮ ಅಪ್ಪನ ಬಗ್ಗೆನೂ ಒಂದ್ಸತಿ ಮಾಡಬಹುದು ಅಂತ ಒಂದು ಇದಿತ್ತು ಅವಳಿಗೆ. ಐ ಡೋಂಟ್ ನೋ, ಗಾಡ್ಸ್ ವಿಶ್ ಆಕ್ಚುಲಿ. ಸೊ ಇಟ್ ಹಸ್ ಕಮ್, ಅಟ್ ಲೀಸ್ಟ್ ಯು ಜಸ್ಟ್ ಕಮ್ ಬ್ಯಾಕ್ ಆನ್ ದಟ್. ಥ್ಯಾಂಕ್ಸ್ ಅ ಲಾಟ್. ನನ್ ವೈಫ್ ಕೊಡ್ತೀನಿ ಸರ್, ಒಂದ್ ನಿಮಿಷ ಪ್ಲೀಸ್ ಸರ್. ಹಲೋ ಅಮ್ಮ, ನಮಸ್ಕಾರ. ನಮಸ್ಕಾರ ರಘುರಾಮ್ ಅವರೇ. ಥ್ಯಾಂಕ್ ಯು ಸೋ ಮಚ್. ನಿಮ್ ಮೇಲ್ ನೋಡಿದೆ, ನಾನು ಡೈರೆಕ್ಟ್ ಆಗಿ ಮಾತಾಡೋಣ ಅಂತ ರಿಪ್ಲೈ ಮಾಡ್ಲಿಲ್ಲ. ನನಗೆ ಶೇಖರ್ ಸರ್ ಮಾಡಿದ್ದು ತುಂಬಾ, ಐ ಆಮ್ ಸೋ ಎಕ್ಸೈಟೆಡ್ ನಿಮ್ ಜೊತೆ ಮಾತಾಡೋದಕ್ಕೆ. ಹ್ಯಾಪಿ ಮ್ಯಾಮ್, ವೆರಿ ಹ್ಯಾಪಿ. ಅದು ನನ್ನ ಓಲ್ಡ್ ನೈಬರ್ ಒಬ್ರು ಅವ್ನ್ ಕಾಂಟ್ಯಾಕ್ಟ್ ಮಾಡಿದ್ದು. ಮಾಡ್ಬಿಟ್ಟು ಈ ತರ ಒಬ್ರು ಕೇಳ್ತಾ ಇದಾರೆ, ನಿಮ್ಮನ್ನ ಹುಡುಕ್ತಾ ಇದಾರೆ ಅಂದ್ರೆ, ಹೌದಾ ಯಾರು ಅಂತಂದೆ. ಆಮೇಲೆ ನಾನ್ ಕೊಡ್ಬಹುದಾ ಡೀಟೇಲ್ಸ್ ಅಂದ್ರು. ಕೊಡಪ್ಪ ಅಂತಂದೆ. ಆಮೇಲೆ ನಾನು ಮೇಲ್ ಶೇರ್ ಮಾಡ್ತೀವಿ, ಅವ್ರದ್ದು ವಿಡಿಯೋಸ್ ಎಲ್ಲ ನಿಂಗ್ ಶೇರ್ ಮಾಡ್ತೀನಿ ಅಂತ ಹೇಳ್ದ ಅವನು. ಅಯ್ಯೋ ಮಾಡು, ನೋಡ್ತೀನಿ ಯಾರದು ಅಂತಂದೆ. ನಾನ್ ನೋಡಿದ್ಮೇಲೆ ಅಯ್ಯೋ ನೀವ್ ಚೆನ್ನಾಗ್ ಗೊತ್ತು ರಘುರಾಮ್ ಅವ್ರೆ, ನಮ್ಗೆ ತುಂಬಾ ನಿಮ್ದನ್ನ ನೋಡಿದೀನಿ ಪ್ರೋಗ್ರಾಮ್ಸ್ ಎಲ್ಲಾನು. ನೀವ್ ಎಲ್ಲಾರನು ಕಾಂಟ್ಯಾಕ್ಟ್ ಮಾಡಿ ಯು ಆರ್ ಡೂಯಿಂಗ್ ಸೋ ಮಚ್. ಒಂಥರ ಯು ಆರ್ ಕ್ರಿಯೇಟಿಂಗ್ ಒಂಥರ ಹಿಸ್ಟ್ರಿ ಎಲ್ಲಾರ್ದ್ರ ಬಗ್ಗೆನು. ಒಂಥರ ಅದು ಫಾರ್ ಎವರ್ ಅದು ನಿಲ್ಲತ್ತೆ. ಇನ್ಫ್ಯಾಕ್ಟ್ ರಿಚರ್ಡ್ ಲೂಯಿಸ್ ಅವರು ಅವ್ರ ಮನೆ ಹತ್ರ ಹೋಗಿದ್ದೆ ಇವಾಗ ನಾನು. ಬನ್ನಿ ಅಂತ ಕರೆದ್ರು, ಬಟ್ ವೆಯ್ಟ್ ಮಾಡದೆ. ಅವ್ರೇನೋ ಫೋನ್ ರಿಸೀವ್ ಮಾಡ್ಲಿಲ್ಲ. 1 hour ಇಂದ ಅಲ್ಲೇ ಇದ್ದೆ. ಹೊಟ್ಟೆ ಉರ್ದಿದ್ದೇನಂದ್ರೆ ಮ್ಯಾಮ್, ಇವಾಗ ನೀವು ಗೂಗಲ್ ನಲ್ಲಿ ನೀವು ಸ್ಕ್ರೀನ್ ಶಾಟ್ ನೀವು ಚೆಕ್ ಮಾಡಿ, ನೀವು ಸುಧೀಂದ್ರ ಸರ್ ಓಲ್ಡ್ ಆಕ್ಟರ್ ಅಂತ ನೀವು ಹಾಕಿ, ನಿಮ್ಗೆ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಬರಲ್ಲ. ಸುಧೀರ್ ಬರುತ್ತೆ, ಆಮೇಲೆ ಬೇರೆ ಉಪೇಂದ್ರ ಅವ್ರ ಅಣ್ಣ ಸುಧೀಂದ್ರ ಅವ್ರ ಬಗ್ಗೆ ಬರುತ್ತೆ. ಸುಧೀಂದ್ರ ಸರ್ ಬಗ್ಗೆ ಏನು ಇನ್ಫಾರ್ಮೇಶನ್ ಬರಲ್ಲ. ಅವ್ರದ್ದು ಫೋಟೋಗ್ರಾಫ್ಸ್ ಇಲ್ಲ ಎಲ್ಲೂ. ಅವ್ರದ್ದು ಏನಪ್ಪ, ಇಂತ ಒಬ್ಬ ವ್ಯಕ್ತಿ ಅವ್ರ ಬಗ್ಗೆ ಕೇಳಿದವರೆಲ್ಲ ಅಷ್ಟು ಪ್ರೀತಿಯಿಂದ ಮಾತಾಡಿದ್ದಾರೆ. ಅವ್ರ ಬಗ್ಗೆ ಒಂದು ಮಾಡ್ಬೇಕು ಅಂತ ಆಸೆ ಆಯ್ತು. ಅಂಡ್ ನಿಮ್ಮ ಫ್ರೆಂಡ್ಗೆ ಅವ್ರ ಹೆಸರು ಗೊತ್ತಾಗಿಲ್ಲಮ್ಮ, ಅವ್ರಿಗೆ ನನ್ನ ಕೋಟಿ ನಮಸ್ಕಾರಗಳನ್ನ ತಿಳಿಸ್ಬಿಡಿ ಅವ್ರಿಗೆ. ಯೋಗೇಶ್ ಅಂತ ನನ್ನ ನೈಬರ್ ಆತ. ನೀವು ಎಷ್ಟ್ ಜನ ಮಕ್ಳು ನೀವು? ನಾನು ನನ್ ತಂಗಿ, ನಾವಿಬ್ರು ಹೆಣ್ಣು ಮಕ್ಳು ನಮ್ಮ ತಂದೆ ತಾಯಿಗೆ. ನನ್ ತಂಗಿ ಅವಳು ರಾಜಾಜಿನಗರ್ನಲ್ಲಿದ್ದಾಳೆ. ನಾನು ಇಲ್ಲಿ ಪ್ರೆಸ್ಟೀಜ್ ಫಾಲ್ಕನ್ ಸಿಟಿ ಇದೆಯಲ್ಲ, ಇಲ್ಲಿ ಕೋಣನಕುಂಟೆ ಕ್ರಾಸ್, ನಾವ್ ಇಲ್ಲಿದೀವಿ. ನಮ್ ತಾಯಿ ನನ್ ಜೊತೆಗಿದ್ದಾರೆ ಇವಾಗ. ನನ್ ಜೊತೆಗೆ ಇದ್ದಾರೆ, ಇಲ್ಲೇ ಇದ್ದಾರೆ. ಸುರೇಶ್ ಅಬ್ಳಿಕರ್ ಅವ್ರ ಹತ್ರ ನೆನ್ನೆ ಮಾತಾಡಿದಾಗ ಅವ್ರು ಹೇಳಿದ್ರು, ನಾನ್ ಜಯನಗರ್ ಅವ್ರ ಮನೆಗ್ ಹೋಗಿದ್ದೆ ಅಂತ ಹೇಳಿದ್ರು. ನಾನೆಲ್ಲ ರಿಸರ್ಚ್ ಮಾಡಿದೆ ಸರ್, ಅದು ಕೊಟ್ಬಿಟ್ಟಿದ್ದಾರೆ ಪ್ರಾಪರ್ಟಿ ಇಲ್ಲ ಅವ್ರದಲ್ಲಿ ಅಂತ ಬಂತು ಅಂತ ಹೇಳಿದೆ ನಾನು. ಹೌದು. ಅದು ತುಂಬಾ ವರ್ಷ ಆಯ್ತು ನಾವಲ್ಲೆಲ್ಲಾರು ಬಿಟ್ವಿ. ನಮ್ಮ ಚಿಕ್ಕಪ್ಪ ಅವರೆಲ್ಲಾರುನು, ಅವರೆಲ್ಲರೂ ಇವಾಗ ಬೇರೆ ಬೇರೆ ಕಡೆ ಇದೀವಿ ನಾವೆಲ್ಲಾರುನು ಈಗ. ಇನ್ಫ್ಯಾಕ್ಟ್ ನನಗೊಬ್ರು ಮೈಸೂರಿಂದ ಕೂಡ ನಿಮ್ಮ ಮನೆಯನ್ನ ಅವರು ರಿನೋವೇಷನ್ ಮಾಡಿದ್ರಂತೆ, KPC ಎಂಪ್ಲಾಯಿ ಅವರು. ಹೌದು. ದಟ್ ವಾಸ್ ವೆನ್ ಮೈ ಫಾದರ್ ವಾಸ್ ಅಲೈವ್ ಆಕ್ಚುಲಿ. ಅವ್ರು ನಮ್ ತಂದೆ KPC ಎಂಪ್ಲಾಯಿ, ಅವ್ರು ಇದ್ದಾರೆ. ಅವ್ರು ಕೊಟ್ರಮ್ಮ ನನ್ಗೆ. ಅರುಣ್ ನಿಮ್ ತಾಯಿಯವ್ರದ್ದು, ಆಮೇಲೆ ಇನ್ನೊಬ್ರದ್ದು ನಿಮ್ ಸಿಸ್ಟರ್ದು ಒಂದು ನಮ್ಮ ಶ್ರೀಲಕ್ಷ್ಮಿ ನಂಬರ್ ಕೊಟ್ರು ನನ್ಗೆ. ಬಟ್ ಅನ್ನೋನ್ ನಾನು ಹೆಂಗ್ ಫೋನ್ ಮಾಡ್ಬಿಡ್ಲಿ, ಒಂದು ಚೆನ್ನಾಗಿರಲ್ಲ. ಅದಕ್ಕೆ ನಾನು ರಿಚರ್ಡ್ ಲೂಯಿಸ್ ಅವ್ರನ್ನು ನಾನು ಅನ್ಕೊಂಡಿದ್ದೆ ಅದೇನೇನೆ. ಅವ್ರ ಮೂಲಕ ಮಾತು ಬಂದ್ರೆ ನಾವ್ ಯಾರು ಅಂತ ಗೊತ್ತಾಗತ್ತೆ. ನಿಮ್ಗೆ ಗೊತ್ತಿದೆ, ನಾನು ಓಕೆ, ಗೊತ್ತಿಲ್ಲ ಅಂದ್ರೆ ಲೇಡೀಸ್ ಇರ್ಬೇಕಾದ್ರೆ ನಾವ್ ಮಾತಾಡೋದ್ ಚೆನ್ನಾಗಿರಲ್ಲ ಅಂತ ನಾನು. ಇಲ್ಲ, ನೀವ್ ಚೆನ್ನಾಗ್ ಗೊತ್ತು ಬಿಡಿ, ಏನಿದಿಲ್ಲ. ನಿಮ್ದು ಪ್ರೋಗ್ರಾಮ್ಸ್ ಎಲ್ಲ ತುಂಬಾ ನೋಡಿದೀವಿ ನಾವು. ಥ್ಯಾಂಕ್ ಯು. ಅಪ್ಪ ಯಾವಾಗ ಕಾಲ್ವಾಗಿದ್ಮ?
ಅವರು 97 ಅಲ್ಲಿ 97 January 13th ಓಕೆ ಹಾರ್ಟ್ ಅಟ್ಯಾಕ್ ಸಮ್ ಅದೇ ಈ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಇಂದ ಓಕೆ ಹಾರ್ಟ್ ಇದಾಯ್ತು, ಸರ್ಜರಿ ಆಯ್ತು ಎಲ್ಲ. ಹಿ ಡಿಂಟ್ ಒಂಥರ ರಿಕ್ಯುಪರೇಟ್, ಒಂಥರ ಹಂಗೇನೆ ಡಿಟೋರೇಟ್ ಆದ್ರು. ಆಮೇಲೆ ಜಾನ್ವರಿನಲ್ಲಿ ಹಿ ಪಾಸ್ಡ್ ಅವೇ. ಹೌ ಓಲ್ಡ್ ವಾಸ್ ಹಿಮ್? ಎಷ್ಟು ವಯಸ್ಸಾಗಿ? ಹಿ ವಾಸ್ ಜಸ್ಟ್ 55 ಅವಾಗ. ನನಗೆ ಒಂದೇ ಒಂದು ಸಿನ್ಸಿಯರ್ ರಿಕ್ವೆಸ್ಟ್ ಶೇಖರ್ ಸರ್ಗೂ ಹೇಳಿ, ನಿಮ್ಮ ಶ್ರೀಲಕ್ಷ್ಮಿ ಮೇಡಮ್ಗೂ ಹೇಳಿ, ಅಮ್ಮಗೂ ಹೇಳಿ, ನಾನು ಒಂದು ಆಪರ್ಚುನಿಟಿ ಕೊಟ್ರೆ ಐ ವಾಂಟ್ ಟು ಇಂಟರ್ವ್ಯೂ ಯುವರ್ ಫ್ಯಾಮಿಲಿ ಅಪ್ಪ ಬಗ್ಗೆ. ಅಪ್ಪ ಬಗ್ಗೆ ಅಂದ್ರೆ ನೀವು ನನ್ನ ಶೋ ನೋಡಿದ್ರೆ ಗೊತ್ತಿರುತ್ತೆ. ಅಂದ್ರೆ ನೋಡಿದ್ದೀನಿ ಸರ್. ತಂದೆ ತಾಯಿ, ಅವ್ರ ಅಣ್ಣ ತಮ್ಮಂದ್ರು, ಅವ್ರು ಹುಟ್ಟಿದ್ದೆಲ್ಲಿ, ಬೆಳೆದಿದ್ದೆಲ್ಲಿ, ಓದಿದ್ದೆಲ್ಲಿ, ಅವ್ರ ಹೆಂಗೆ ಇದಕ್ ಬಂದ್ರು, ಈ ಫಾರ್ಮೆಟ್ ಅಲ್ಲಿ ಇರುತ್ತೆ. ಇಟ್ ವಿಲ್ ಬಿ ಎ ಗ್ರೇಟ್ ಹಾನರ್ ನನಗೆ ಅಂತ ಒಬ್ಬ ಕಲಾವಿದನ ಒಂದು ಕಥೆನ ದಾಖಲ್ಸಕ್ಕೆ ನೀವು ಮಾತಾಡ್ಬಿಟ್ಟು ನಿಮ್ ಫ್ಯಾಮಿಲಿ ಅವ್ರ ಒಂದು ಅವಕಾಶ ಮಾಡ್ಕೊಟ್ರೆ ಇಟ್ ವಿಲ್ ಬಿ ಎ ಗ್ರೇಟ್ ಹೆಲ್ಪ್. ಶೂರ್ ಸರ್, ವಿ ವಿಲ್ ಡೂ ದಟ್. ನಮ್ ತಂದೆಗಾಗಿ ನಾವು ಮಾಡ್ತೀವಿ, ಯಾಕೆಂದ್ರೆ ನಮ್ ತಂದೆ ಬಗ್ಗೆ ತುಂಬಾ ಜನ ಮರ್ತೆ ಹೋಗಿರ್ತಾರೆ. ಈಗ ಆಲ್ರೆಡಿ ಇಟ್ ಈಸ್ ಆಲ್ಮೋಸ್ಟ್ ಇವಾಗ 29.5 years ಆಗೋಯ್ತು. ಇನ್ ನೋಡ್ತಾ ನೋಡ್ತಾ ಇಟ್ ವಿಲ್ ಬಿ 30 years ನಾವು. ಎಷ್ಟೋ ಜನ ಮರ್ತೆ ಹೋಗಿರ್ತಾರೆ. ಆ ಒಂದ್ ಮೆಮರೀಸ್ ನ ವಿ ರಿಯಲಿ ವಾಂಟ್ ಟು ಬ್ರಿಂಗ್ ದಟ್ ಬ್ಯಾಕ್ ಥ್ರೂ ಯುವರ್ ಚಾನೆಲ್ ಸರ್. ನನಗೆ ಇನ್ನೊಂದೇನು ಗೊತ್ತಮ್ಮ, ನನಗೆ ಯಾರನ್ನ ಮಾತಾಡಿಸ್ಬಿಡಕ್ಕೆ ಭಯ. ನನಗೆ ಕಾರಣ ಇಷ್ಟೇ, ಅವ್ರು ಏನ್ ಸರಿ ಮಾಹಿತಿ ಕೊಡ್ತಾರೋ ತಪ್ಪು ಮಾಹಿತಿ ಕೊಡ್ತಾರೋ ನನಗ್ ಗೊತ್ತಿರಲ್ಲ. ನಾಳೆ ಫ್ಯಾಮಿಲಿ ಅವ್ರು ನಿಮ್ಗ್ ನೋಡಿದಾಗ ಅಯ್ಯೋ ನಮ್ಮನ್ನೇ ಕೇಳ್ಬೋದಾಗಿತ್ತಲ್ಲ ಅಂತ ಅನ್ನಿಸ್ಬಾರ್ದಲ್ವಾ? ಕನ್ಸರ್ನ್ ಅದ್ರ ಬಗ್ಗೆ ನಿಮ್ ಮನೆಯವ್ರು ಮಾತಾಡಿದ್ರೇನೆ ಅಧಿಕೃತ ಅಮ್ಮ. ಸಿನಿಮಾ ಪ್ರೇಕ್ಷಕನಾಗಿ ಒಬ್ಬ ಯೂಟ್ಯೂಬರ್ ಆಗಿ ನನಗೆ ಸುಧೀಂದ್ರ ಅವ್ರ ಬಗ್ಗೆ ತಿಳ್ಕೊಳಕ್ಕೆ ಬೆಟ್ಟದಷ್ಟು ಇದೆ ಪ್ರಶ್ನೆಗಳು. SD ಬೈಕ್ ಟೈರ್ ತುಂಬಾ ಬಾಲ್ಡ್ ಆಗಿತ್ತು. ಆ ಬಾಲ್ಡ್ ಹಾಕಿರೋ ಟೈರ್ ನ ಹಾಕ್ಸೋದಕ್ಕೂ ಕೂಡ ಅವರು ಅಂದ್ರೆ ಸ್ವಲ್ಪ ಸ್ಟ್ರಗಲ್ ಮಾಡೋರು, ಬಿಕಾಸ್ ಇ ವಾಸ್ ಸೋ ಸ್ಟ್ರೈಟ್. ಕರಪ್ಷನ್ ಅನ್ನೋದು ಅವ್ರ ಹತ್ರ ಇರ್ಲೇ ಇರ್ಲಿಲ್ಲ. ಈ ತರ ತುಂಬಾ ವಿಚಾರಗಳನ್ನ ಅವ್ರ ಬಗ್ಗೆ ತಿಳ್ಕೊಂಡಿದೀನಿ. ಅದನ್ನ ನಿಮ್ಗಳ ಮೂಲಕ ದಾಖಲೆ ಮಾಡ್ಬೇಕು ಅನ್ನೋದು ಆಸೆ. ಶೂರ್ ಸರ್, ನಾವೇನಿದ್ರು ನಮ್ ತಂದೆ ಪಪ್ಪ ಅಂತ ಅಂತಿದ್ದು. ನಾವು ನಮ್ ಪಪ್ಪನ್ ನೋಡಿದ್ದ ಒಂದು ದೃಷ್ಟಿಕೋನದಲ್ಲಿ ನಾವು ಖಂಡಿತ ನಮ್ಗೆ ಏನ್ ಗೊತ್ತಿದೆ ನಾವೆಲ್ಲಾ ಶೇರ್ ಮಾಡ್ತೀವಿ ಸರ್. ಶೋರ್ ಫಾರ್. ಅಮ್ಮನ್ಗೆ ನನ್ನ ನಮಸ್ಕಾರಗಳನ್ನ ತಿಳಿಸಿ, ಅಮ್ಮನ್ಗೂ ಹೇಳಿ ಈ ತರ ಹಿಂಗೆ ಮಾಡ್ಬೇಕು ಅಂತ ಇದಾರಂತೆ ಅಂತ ಅಮ್ಮನ್ಗೂ ಒಂದ್ಸತಿ ಹೇಳಿಮ್ಮ. ನಾ ಹೇಳ್ತೇನೆ. ಅವ್ರು ಅವಾಗ ನಾವು ಇಂಟರ್ವ್ಯೂ ಮಾಡೋ ಟೈಮಲ್ಲಿ ಅಮ್ಮ ಒಂದೆರಡು ಮಾತಾಡಿದ್ರು ತುಂಬಾ ಚೆನ್ನಾಗಿರುತ್ತೆ. ಬಟ್ ಐ ಡೋಂಟ್ ವಾಂಟ್ ಟು ಫೋರ್ಸ್. ಅವ್ರ ಏಜು ಮತ್ತೊಂದೆಲ್ಲ ನನ್ಗೆ ಕನ್ಸರ್ನ್ ಇದೆ. ಅವ್ರು ಮಾತಾಡಿದ್ರೆ ತುಂಬಾ ಸಂತೋಷ, ಮಾತಾಡಿಲ್ಲ ಅಂದ್ರೆ ಅವ್ರ ಬ್ಲೆಸ್ಸಿಂಗ್ಸ್ ಇರ್ಲಿ ನಮ್ಗೆ, ಅಷ್ಟೇ, ಬೇರೆ ಇನ್ನೇನಿಲ್ಲ. ಖಂಡಿತ ಸರ್. ನೀವೇನ್ ಮಾಡ್ಕೊಂಡಿದ್ದೀರಮ್ಮ? ನಾನ್ ಹೌಸ್ ವೈಫ್ ಸರ್. ಈಗ ಸಿಸ್ಟರ್ ನನ್ ತಂಗಿನೂ ಅಷ್ಟೇ, ಅವಳು ಹೌಸ್ ವೈಫ್. ನಾನು ನನ್ ತಂದೆ ತೀರೋದ್ ನಂತರ ನನಗೆ ಅವ್ರ ಜಾಬ್ ಸಿಕ್ತು. ಹೌದು, ಐ ವರ್ಕ್ ಫಾರ್ ಅರೌಂಡ್ 12 years. ಆಮೇಲೆ ನನ್ಗೆ ಕಂಟಿನ್ಯೂ ಮಾಡೋದ್ ಕಷ್ಟ ಆಯ್ತು. ಮಕ್ಕಳು ಇದು ಎಲ್ಲ ವಿ ಥಾಟ್ ಯಾರ ಒಬ್ರು ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಫ್ಯಾಮಿಲಿ ಸೈಡ್. ಎಲ್ಲಾರುನು ಇದಾಗೋದ್ರೆ ಬರೀ ಜಂಜಾಟ ಕಷ್ಟ ಆಗತ್ತೆ ಅಂದ್ಬಿಟ್ಟು ಐ ಡಿಸೈಡೆಡ್ ಟು ಕ್ವಿಟ್ ದಿ ಜಾಬ್. ನೌ ಐ ಆಮ್ ಫುಲ್ ಟೈಮ್ ಒಂಥರ ಹೋಮ್ ಮೇಕರ್. ಓ ವಂಡರ್ಫುಲ್. ನನಗೆ ವೆರಿ ಸಾರಿ, ಸಿನಿಮಾ ಇಂಡಸ್ಟ್ರಿ ಪರವಾಗಿ ನಿಮ್ ಕುಟುಂಬಕ್ಕೆ, ತಾಯಿಯವ್ರಿಗೆ, ನಿಮ್ ತಂಗಿಗೆ, ನಿಮ್ಮ ಯಜಮಾನ್ರಿಗೆ, ನಿಮ್ ಮಕ್ಳಿಗೆ, ನಿಮ್ ತಂಗಿಯವರ ಯಜಮಾನ್ರ ಮಕ್ಳಿಗೆಲ್ಲ ಹೇಳ್ಬಿಡಿ. ನನಗೆ ಒಂದು ವಿಷಯ ಗೊತ್ತಾಯ್ತು. ಐ ವಾಸ್ ವೆರಿ ಹರ್ಟ್. ನನ್ಗೆ ಅವರ ಒಂದು ಕೃತಿನ, ಅವರ ಒಂದು ಕಥೆನ ತೆಗೆದು ಬಳಸ್ಕೊಂಡು ಅವ್ರಿಗೆ ಫೋಟೋನು ಹಾಕದೆ ಅಥವಾ ಅವ್ರಿಗೊಂದು ಕ್ರೆಡಿಟ್ ಕೊಡದೆ ಮಾಡ್ಕೊಂಡಿದಾರಲ್ಲ, ಇದಕ್ಕೆ ನಮ್ ಸಿನಿಮಾದಲ್ಲಿ ಒಳ್ಳೆಯವ್ರು ತುಂಬಾ ಜನ ಒಳ್ಳೇದ್ ಮಾಡೋದು ಯಾವ್ದಕ್ಕೂ ಬರಲ್ಲ. ಈ ತರದ್ ಮಾಡ್ಬಿಟ್ಟು ಆ ಇಂಡಸ್ಟ್ರಿ ಹೆಸರನ್ನೇ ಹಾಳು ಮಾಡ್ತಾ ಇದಾರಮ್ಮ. ಐ ಆಮ್ ವೆರಿ ಸಾರಿ. ಸಿನಿಮಾದವ್ರ ಪರವಾಗಿ ನಾನು ನಿಮ್ಗೆ ಕ್ಷಮಾಪಣೆ ಕೇಳ್ತೀನಿ. ನಾನು ಏನ್ ಹೇಳಕ್ಕೂ ಗೊತ್ತಾಗ್ತಾ ಇಲ್ಲ. ಆತರ ಎಲ್ಲ ಏನಿಲ್ಲ ಸರ್. ನಮ್ ತಂದೆ ಅವ್ರು ಮಾಡಿದ್ದೇನೆ ಈ ನಾಟಕ ಎಲ್ಲಾರ್ಗೂನು ತಲುಪ್ಲಿ ಅಂತಾನೆ. ಬಟ್ ಎಲ್ಲೋ ಒಂದ್ ಕಡೆ ನಮ್ಗೂನು ಬೇಜಾರಾಗಿತ್ತು. ಬಟ್ ಇಟ್ ಈಸ್ ಓಕೆ, ನಾವು ವಿ ಹ್ಯಾವ್ ಗಾಟನ್ ಯೂಸ್ ಟು ಇಟ್. ಒಂಥರ ಅದು ಅವ್ರು ಮಾಡೋರೇನೆ ಅದನ್ನ ತಿಳ್ಕೊಳ್ಬೇಕಷ್ಟೇನೆ. ಕ್ಷಮಿಸೋದು ನಿಮ್ ದೊಡ್ಡ ಗುಣ ಅಮ್ಮ, ಆದ್ರೆ ಕ್ಷಮೆ ಕೇಳೋದು ನಮ್ ಧರ್ಮ. ಅವ್ರು ಯಾರು ಮಾಡಿದಾರೋ ಅವ್ರಿಗೆ ಕೇಳ್ಬೇಕಾಗಿತ್ತು. ಬಟ್ ನೀವೇ ಸಿನಿಮಾ, ನಾವೆಲ್ಲ ಫ್ಯಾಮಿಲಿ ಒಂದು ಅಂತೆಲ್ಲ ಮಾತಾಡ್ತೀವಲ್ಲ. ಸೊ ಈ ಸಂದರ್ಭದಲ್ಲಿ ನಾನು ಎಲ್ಲ ನನ್ನ ಸಿನಿಮಾ ಇದ್ರ ಪರವಾಗಿ ನಿಮಗೆ ಮನಸ್ಫೂರ್ತಿಯಾಗಿ ಕ್ಷಮಾಪಣೆ ಕೇಳ್ತೀನಿ. ಅಯ್ಯೋ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. And thank you for this opportunity. Shekhar sir ಗೆ I am very thankful. First ನಾನು ನಿಮ್ಮನ್ನ ಬಂದು ಮೀಟ್ ಮಾಡ್ಬೇಕು, ನಾನು ನಿಮ್ ಫ್ಯಾಮಿಲಿನ. ನೋಡ್ಕೊಂಡು ಹೇಳಿ ನೀವು ಯಾವಾಗ ಮೀಟ್ ಮಾಡ್ಬೋದು, ಯಾವಾಗ ಮಾಡ್ಬೋದು ಏನು ಅಂತ. It will be a great thing ನನಗೆ if you provide me this opportunity. Sure sir.
ಸೊ ನನಗೆ we too will look forward to it. ಅಂಡ್ ಥ್ಯಾಂಕ್ ಯು. ಶೇಖರ್ ಸರ್ ಕೊಡಿ, ಶೇಖರ್ ಸರ್ Oh, one second. ಹಲೋ ಸರ್, ಹೇಳಿ ಸರ್. ವೆರಿ ನೈಸ್ ಟಾಕಿಂಗ್ ಟು ಯು ಅಂಡ್ ವೆರಿ ವೆರಿ ಹ್ಯಾಪಿ. ಯು ಡೋಂಟ್ ನೋ, ನೀವು ನನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಲಾಟ್. ಥ್ಯಾಂಕ್ಸ್ ಟು ಯು ಆಲ್, ಎವ್ರಿಥಿಂಗ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮಗೆ ಧನ್ಯವಾದಗಳನ್ನ ಹೇಳಿ ನಾನು ಮತ್ತಷ್ಟು ಇವ್ರ ಬಗ್ಗೆ ಮುಂದಕ್ಕೆ ಹೋಗೋದಕ್ಕೆ ಮುಂಚೆ, ನನಗೆ ಮಧುಸೂದನ್ ಅಂತ ಆಸ್ಟ್ರೇಲಿಯಾದಿಂದ ಅವರು ಕೂಡ ಈ ವಿಚಾರವಾಗಿ ಒಂದು ಮೇಲ್ ಮಾಡಿದರು. ಅವ್ರಿಗೂ ಥ್ಯಾಂಕ್ಸ್. ಆಮೇಲೆ ನಾನು ಸ್ಮಿತಾ ಮೇಡಮ್ ಅವರು ಅಂತ ಹೇಳಿದ್ದೆ, ಅವರ ಫಾದರಿಂದ ಮಾತಾಡಬೇಕು ಅಂತ ಹೇಳಿದ್ದೆ. ಅವರೂ ಕೂಡ ನನಗೆ ಇಲ್ಲಿ ರೀಚ್ ಆಗೋದಕ್ಕೆ ನನಗೆ ಇವ್ರ ಪರಿಚಯ ಅಂತ ಸಹಕರಿಸಿದ ಜನಗಳು, ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸುಧೀಂದ್ರ ಸರ್ ಅವರು ಅವರ ಶ್ರೀಮತಿ ಜೊತೆ ಆವಾಗ ಇದ್ದಂಥ ಫೋಟೋ ಆ್ಯಂಡ್ ಅವರ ಮಕ್ಕಳುಗಳು, ಅಳಿಯಂದರು, ಈ ಎಲ್ಲ ಅವರ ಕುಟುಂಬದ ಫೋಟೋ ನಿಮಗೋಸ್ಕರ ಹಾಕ್ತಾ ಇದ್ದೀನಿ. ಇದನ್ನು ಸಹನಾ ಮೇಡಮ್ ಅವರು ಬಹಳ ಪ್ರೀತಿಯಿಂದ ಕಳಿಸ್ಕೊಟ್ಟಿದ್ದಾರೆ. ಸೊ ನಿಮಗೋಸ್ಕರ ಈ ಎಕ್ಸ್ಕ್ಲೂಸಿವ್ ಭಾವಚಿತ್ರಗಳು ಈಗ ನಿಮ್ಮ ಮುಂದೆ. ನಿಮ್ಮ ಸಮಯದ ನಿರೀಕ್ಷೆಯಲ್ಲಿದ್ದೀನಿ. ಆದಷ್ಟು ಬೇಗ ನಿಮ್ಮನ್ನೆಲ್ಲ ಬಂದು ನೋಡಬೇಕು. ನಿಮ್ಮ ಮೂಲಕ ನಿಮ್ಮ ತಂದೆ ಕತೆ ನಮ್ಮ ಜನಗಳಿಗೆ ಪರಿಚಯಿಸಬೇಕು ಅನ್ನೋ ಆಸೆ ಇದೆ. ಒಂದು ಅವಕಾಶ ಮಾಡಿಕೊಡಿ. ಇದಾಗಿತ್ತು ಈ ಸಿನಿಮಾ ಸರಸ್ವತಿ. ಇದು ಬೆಳ್ಳಿ ಕಥೆಯ ಸತ್ಯ ಘಟನೆಗಳ ಪ್ರಸ್ತುತಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ.